ನಾನು ಫಸ್ಟ್ ಟೈಮ್ ಕೋಲ ನೋಡಿದಾಗ ಇದು ಜಸ್ಟ್ ಒಂದು ನೃತ್ಯ ಅಂತ ಅನಿಸ್ತಿತ್ತು. ಆದ್ರೆ ಆಮೇಲೆ ಹಾಯ್, ಈ ಸಲ ನಾನು ಉಡುಪಿಗೆ ಹೋಗಿದ್ದಾಗ ಕೋಲ ನೋಡೋ ಅದೃಷ್ಟ ನಂಗೂ ಸಿಕ್ಕಿತ್ತು. ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ನಡೆಯುವ ಈ ಒಂದು ಕೋಲ ತುಂಬಾ ಹಳೆಯ ಸಂಪ್ರದಾಯ. ಇದು ಜಸ್ಟ್ ನೃತ್ಯ ಅಲ್ಲ, ಇದು ಭಕ್ತಿ ಮತ್ತು ಸಂಸ್ಕೃತಿಯ ಆಚರಣೆ. ಕೋಲ ಏನಕ್ಕೆ ನಡೆಸ್ತಾರೆ ಅಂತ ನಿಮ್ಗೆ ಗೊತ್ತಾ? ಅವರ ದೈವಗಳನ್ನ ಪೂಜಿಸೋಕೆ, ಗ್ರಾಮದ ಸಮಸ್ಯೆಗಳಿಗೆ ಉತ್ತರ ಪಡೆಯೋಕೆ, ದೇವರಿಗೆ ಕೃತಜ್ಞತೆಯನ್ನು ಹೇಳೋದ್ರ ಜೊತೆಗೆ ಗ್ರಾಮಗಳನ್ನ ರಕ್ಷಣೆ ಮಾಡ್ಕೊಳ್ಳೋದು. ತುಳುನಾಡಿನ ಜನರ ನಂಬಿಕೆಯ ಪ್ರಕಾರ ದೈವಗಳು ಕೇವಲ ದೇವರುಗಳಂತೆ ಅಲ್ಲ, ಅವು ಊರಿನ ರಕ್ಷಕ ಅಂತಾನೆ ಅವರು ನಂಬ್ತಾರೆ. ಉದಾಹರಣೆಗೆ ಪಂಜುರ್ಲಿ ಮತ್ತು ಗುಳಿಗ ದೈವ. ಕೋಲ ಮಾಡುವ ವ್ಯಕ್ತಿಯ ದೇಹದಲ್ಲಿ ದೈವ ಪ್ರವೇಶಿಸುತ್ತೆ ಅನ್ನೋದು ಜನರ ನಂಬಿಕೆ. ಕರಾವಳಿ ಪ್ರದೇಶದಲ್ಲಿ ಕಾಡು, ನದಿ, ಭೂಮಿ, ಅರಣ್ಯ ಎಲ್ಲದಕ್ಕೂ ಗೌರವ ಇದೆ. ಅದಕ್ಕೆ ಇವರು ಕಾಡನ್ನು ಕಾಪಾಡ್ತಿರೋ ವರಹ ಪಂಜುರ್ಲಿ ಅವತಾರ ಅಂತ ಕರೀತಾರೆ. ಈ ಸಂಸ್ಕೃತಿ ಬಗ್ಗೆ ಕಾಂತಾರ ಸಿನಿಮಾ ಮೂಲಕ ಜಗತ್ತಿಗೆ ಪ್ರಚಾರ ಆಗಿರೋದು ನಿಮ್ಗೆಲ್ಲ ಗೊತ್ತಿರೋದೆ. ನನ್ನ ಲೈಫ್ ನ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ತೀನಿ. ನೀವೆಷ್ಟು ಜನ ಈ ಕೋಲಾನ ನೋಡಿದಿರೋ ಕಾಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಇದೇ ರೀತಿ ವಿಡಿಯೋಸ್ಗೆ ನನ್ನ ಪೇಜ್ ನ ಫಾಲೋ ಮಾಡಿ.